ಎಲ್ಲ ಕಡೆ ಒಂದೇ ವಿಷಯ ಇಂಡಿಯಾದಲ್ಲಿ ಯೂಸ್ಗಳಿಗಂತೂ ತುಂಬ ತಲೆನೋವಾಗಿರುವ ವಿಷಯ E20 ಎಥನಾಲ್ 20% ಬ್ಲೆಂಡ್ ಟು ಪೆಟ್ರೋಲ್. ಈಗ ನಿನ್ನೆ ಡೆಲ್ಲಿಯಲ್ಲಿ ಲಾಂಚ್ ಮಾಡಿದರೆ E85 ಅಂತ ಹೇಳಿದ್ರೆ, ಇವಾಗ ನೀವು ಹಾಲಿಗೆ ನೀರು ಬೆರೆಸೋದನ್ನ ಕೇಳಿರ್ತೀರ ತಾನೆ. ಹಾಲಿಗೆ ನೀರು ಬೆರೆಸ್ತಾರಲ್ಲ ಅದು E20, ನೀರಿಗೆನೆ ಹಾಲು ಬೆರೆಸಿದ್ರೆ ಅದು E85 ಅಂತ. ಅಂದರೆ 15% ಪೆಟ್ರೋಲ್ಗೆ 85% ಎಥನಾಲ್ನ ಬೆರೆಸಿದಾಗ E85 ಆಗತ್ತೆ. ಈ ಎಥನಾಲ್ ಈ ನಮ್ಮ ಶುಗರ್ ಕೇನ್ ಅದು ಯೂಸ್ ಮಾಡಿದ್ರೆ ಜ್ಯೂಸ್ ತೆಗೆದ ಮೇಲೆ ಉಳಿಯತ್ತಲ್ವಾ, ಮೊಲಾಸಸ್ ಅಂತ ಹೇಳಿ ಕರೀತಾರೆ ಅದಕ್ಕೆ, ವೇಸ್ಟ್. ಆ ಮೊಲಾಸಸ್ನ ಕೆಲವೊಂದು ಪ್ರೋಸೆಸ್ನ ಮಾಡಿಬಿಟ್ಟು ಅದರಿಂದ ಬರೋ ಕೆಮಿಕಲ್, ಇದು ಆಲ್ಕೋಹಾಲಲ್ಲಿ ಇರುತ್ತೆ, ಇದು ಫ್ಲೇಮೇಬಲ್, ಅಂದರೆ ಅದಕ್ಕೆ ಬೆಂಕಿ ಹತ್ಕೊಳುತ್ತೆ. ಸೊ ಕಂಬರ್ಷನ್ಗೆ ಕಾಂಪಿಟೇಬಲ್ ಇರುವಂತಹ ಒಂದು ಕೆಮಿಕಲ್ ಅದೇ ಎಥನಾಲ್. ಈ ಆಲ್ಕೋಹಾಲ್ ಎಲ್ಲ ಇರುತ್ತೆ, ನೀವು ಆಲ್ಕೋಹಾಲ್ಗೆ ಫೈರ್ ಇದು ಮಾಡಿ ನೋಡಿ, ಫ್ಲೇಮೇಬಲ್. ಅದೇ ಥರ ಪೆಟ್ರೋಲ್ ಕೂಡ ಫ್ಲೇಮೇಬಲ್ ಅದೇ ಥರ, ಯಾಕಂದರೆ ಅದಕ್ಕೋಸ್ಕರ ಅದರಿಂದ ಗಾಡಿ ಓಡುತ್ತೆ. ಸೊ ಗಾಡಿ ಓಡುತ್ತೆ ಹೌದು, ಆದರೆ ಈಗಿರುವಂತಹ ರನ್ನಿಂಗಲ್ಲಿರುವಂತಹ ಕಾರ್ಗಳು ಅಥವಾ ಈಗ ಹೊಸದಾಗಿ ಬರ್ತಿರುವಂಥ ಕಾರ್ಗಳು ಕೂಡ E20 ತನಕ ಮಾತ್ರ, ಅಂದರೆ 20% ಎಥನಾಲ್ ತನಕ ಮಾತ್ರ ಸಪೋರ್ಟ್ ಮಾಡುತ್ತೆ. ಕಾಂಪಿಟೇಬಲ್ ಎಂಜಿನ್ಸ್ ಇರ್ಬೋದು, ಅದರ ಪಾರ್ಟ್ಸ್ಗಳಿರುತ್ತೆ. ಆದರೆ ಇವರು E85 ತಂದಿದ್ದಾರೆ. ಈಗಿರುವ ಹೊಸ ಗಾಡಿಗಳು, ಈಗ ನೀವು ಇವತ್ತು ಹೋಗಿ ಹೊಸ ಕಾರ್ ತಗೊಂಡ್ರು ಕೂಡ ಅದು ಕೂಡ E85ಗೆ ಕಂಪೀಟ್ ಅಂತ, ಅಂದರೆ ಸಪೋರ್ಟ್ ಮಾಡೋದಿಲ್ಲ. ಇಂಜಿನ್ಸ್ ಆಗಿರ್ಬೋದು, ಅದರ ಪಾರ್ಟ್ಸ್ ಆಗಿರ್ಬೋದು. ಸೊ ಆಫ್ಟರ್ ಸಮ್ ಡೇಸ್ ನಿಮಗೆ ತೊಂದರೆಗಳು ಬರಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಇವಾಗ ಮಾರುತಿ ಸುಜುಕಿ ಅವರು ಮೊನ್ನೆ ಅಷ್ಟೇ ವ್ಯಾಗನ್ ಆರ್ನ ಫ್ಲೆಕ್ಸ್ ಫ್ಯೂಯಲ್ ಅಂತ ಹೇಳಿದ್ರೆ ಅದೇ E85 to 100, ಅಂದರೆ 85% ಎಥನಾಲ್ ಇರಲಿ ಅಥವಾ 100% ಎಥನಾಲ್ ಇರಲಿ, ಆಕ್ಟೇನ್ ಬೇಡ, ಅಂದರೆ ಪೆಟ್ರೋಲ್ ಬೇಡ, ಬರೀ ಎಥನಾಲ್ ಹಾಕಿದ್ರೆ ಓಡೋ ತರಹ ಎಂಜಿನ್ನ ರೆಡಿ ಮಾಡಿ, ಅಂದರೆ ಆ ಗಾಡಿನ ಮಾಡಿರೋದೇ ಎಥನಾಲಲ್ಲಿ ಓಡಲಿಕ್ಕೆ. ಸೊ ಆ ಥರದ ಗಾಡಿಗಳನ್ನ ನೀವು ತಗೊಂಡ್ರೆ ನೀವು ಸೇಫ್. ಇಲ್ಲ ಅಂದರೆ ಹಳೆ ಕಾರ್ಗಳು ಇಟ್ಕೊಂಡಿರೋರು ಎಷ್ಟೋ ಜನ ಡ್ರೀಮ್ ಅಂತ ಹೇಳಿ ಎಷ್ಟೋ ವರ್ಷಗಳ ಕಾಲ ದುಡ್ಡನ್ನ ಕೂಡ ಹಾಕಿ ಒಂದು ಒಳ್ಳೆ ಕನಸಿನ ಗಾಡಿ ಅಥವಾ ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಎಲ್ಲರ ಹತ್ರನೂ ಹೊಸ ಕಾರ್ ಇದೆ, ಅಥವಾ ನಾಳೆ ಫ್ಲೆಕ್ಸ್ ಫ್ಯೂಲ್ ಲಾಂಚ್ ಆಗಿದೆ, ಅಪ್ಪ ಈ ತಲೆಬಿಸ ಬೇಡ, ನಾನು ನಾಳೆನೇ ತೊಗೊಂಡು ಬಿಡ್ತೀನಿ. ಅದು ಎಲ್ಲರಿಗೂ ಆಗುವಂತಹ ಕೆಲಸ ಅಲ್ಲ. ಸೊ ಅದಕ್ಕೆ ಎಲ್ಲ ಕಡೆ ವಾಯ್ಸ್ ರೇಸ್ ಆಗ್ತಿದೆ. ಹೆಂಗಪ್ಪ, ಈಗ ಗಾಡಿ ನೋಡಿ, ಫ್ಯೂಯಲ್ ಪಂಪು ಹಾಳಾಗ್ತಾ ಇದೆ, ಅದರಲ್ಲಿ ಬಂದು ಆ ರಬ್ಬರ್ಗಳು ಸವಿತಾ ಇದೆ. ಯಾಕಂದರೆ ಎಥನಾಲ್ ಕಾಂಪಿಟೇಬಲ್ ಅಲ್ಲ. ಎಥನಾಲ್ ಸ್ವಲ್ಪ ಕೊರಾಜಿನ್ ಮಾಡುತ್ತೆ, ಅಂದರೆ ಅದು ನಿತ್ತು ಈಗ ಪೆಟ್ರೋಲ್ ಟ್ಯಾಂಕಲ್ಲಿ ತುಂಬ ಹೊತ್ತು ಪೆಟ್ರೋಲ್ ನೀವು ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ರಸ್ಟ್ ಬೀಳಲಿಕ್ಕೆ ಶುರು ಆಗುತ್ತೆ. ಅದು ಅದನ್ನು ಕೊರಾಜಿನ್ ಮಾಡ್ತಾ ಹೋಗುತ್ತೆ ಟ್ಯಾಂಕ್ನ. ಸೊ ಓಪನ್ ಆಗುತ್ತೆ, ಹಾಳಾಗುತ್ತೆ, ಹೋಲ್ ಆಗುತ್ತೆ. ನೀವು ಮತ್ತೆ ಅದಕ್ಕೆ ದುಡ್ಡು ಹಾಕಿ ಟ್ಯಾಂಕ್ಗಳು ಹಾಕಬೇಕು, ಪೈಪ್ಗಳು ಹಾಕಬೇಕು, ಫ್ಯೂಯಲ್ಗಳು ಹಾಕಬೇಕು. ಇನ್ನೂ ಏನಾದರೂ ತುಂಬ ಟೈಮ್ ಆದರೆ ಎಂಜಿನ್ ಮೇಲೆ ಕೂಡ ಸಮಸ್ಯೆ ಬರಬಹುದು. ಈಗ ಆಲ್ರೆಡಿ ತುಂಬ ಜನ ಇದನ್ನ ಫೇಸ್ ಮಾಡ್ತಿದ್ದಾರೆ, ನಾವು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿದ್ದೀವಿ. ಸೊ ಇದಕ್ಕೆಲ್ಲ ಪರಿಹಾರ ಅಂತ ಹೇಳಿದ್ರೆ ಅದೇ ಆಟೋಮೊಬೈಲ್ ಇಂಡಸ್ಟ್ರಿಗೆ ಕೂಡ ನಿತಿನ್ ಗಡ್ಕರಿ ಅವರು ಹೇಳಿ, ಈಗ ಫ್ಲೆಕ್ಸ್ ಫ್ಯೂಯಲ್ ಬೈಕ್ಗಳಿದೆ, ಹೀರೋ ಹೊಂಡಾ ಮತ್ತೊಂದು ಯಾವುದೋ ಕಂಪ್ನಿಯವರು ಕೂಡ 100% ಎಥನಾಲ್ ಓಡುವಂಥ 2 ಬೈಕ್ಗಳನ್ನ ಕೂಡ ಲಾಂಚ್ ಮಾಡಿದ್ದಾರೆ. ಮಾರುತಿ ಸುಜುಕಿ ಅವರು ವೆಗನರ್ನ ಲಾಂಚ್ ಮಾಡಿದ್ದಾರೆ. ಟಾಟಾದವರು ಟಾಟಾ ಪಂಚ್ನ 100% ಎಥನಾಲ್ ಕಾಂಪಿಟೇಬಲ್ ಇಂಜಿನ್ನ ಮಾಡಿಬಿಟ್ಟು ಲಾಂಚ್ ಮಾಡ್ತಾರಂತೆ. ಏನೋ ಜುಲೈಯಲ್ಲಿ ಏನೋ ಲಾಂಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಸೊ ಇದು ವಿಷಯ, ನೀವು ಕಮೆಂಟ್ ಮಾಡಿ ಹೇಳಬೇಕು. ಏನಾದರೂ ನೀವು ಫೇಸ್ ಮಾಡ್ತಿದ್ದೀರಾ, ನಿಮಗೇನು ಅನಿಸ್ತಾ? ಇದೇನಾದರೂ ಈಗ ಇವ್ರು ಹೇಳೋದು ಇದು ಏನಂತ ಹೇಳಿದ್ರೆ ಇದು ಪಾಲಿಟಿಕಲಿ ಮಾಡ್ತಿದ್ದಾರೋ ಅಥವಾ ನಿಜವಾಗ್ಲೂ ಏನಾದರೂ ಒಳ್ಳೇದಾಗಬೇಕಂತ ಮಾಡ್ತಿದ್ರು? ಅವ್ರು ಹೇಳೋದು ಇಷ್ಟೇ ನೋಡಿ. ಅವ್ರು ಹೇಳುವಂಥದ್ದು, ನಮ್ಮ ದೇಶದಲ್ಲಿ ಫ್ಯೂಯಲ್ ಡಿಪೆಂಡೆನ್ಸಿ, ಅಂದರೆ ಗಲ್ಫ್ ಅರಬ್ ರಾಷ್ಟ್ರಗಳಿಂದ ನಾವು ಕ್ರೂಡ್ ಆಯಿಲ್ನ ತರಿಸ್ಕೊತಿದ್ದೀವಿ. ಅದು ಮೊನ್ನೆ ವಾರ್ ಆದಮೇಲಂತೂ ಹೆವಿ ಪ್ರೈಸ್ ಹೈಕ್ ಆಗಿದೆ ಕ್ರೂಡ್ ಆಯಿಲ್ಗೆ. ಆಮೇಲೆ $ರೂಪೀಸ್ ಕೂಡ ಮೇಲೆ ಹೋಗ್ತಿದೆ. ಸೊ ಇದರಿಂದ ತುಂಬ ಬರ್ಡನ್ ಆಗ್ತಿದೆ ಇಂಡಿಯಾಕ್ಕೆ ಅಂತ. ಹಾಗಾಗಿ ನಮ್ಮ ದೇಶದಲ್ಲೇ ಇರುವ ಈ ಮೊಲಾಸಸ್, ಈ ಪ್ರಾಡಕ್ಟ್ಗಳನ್ನ ಬಳಸ್ಕೊಂಡು ಎಥನಾಲ್ ರೆಡಿ ಆಗುತ್ತೆ. ಸೊ ನಾವೇ ಮಾಡ್ಕೊಳ್ಬೋದಲ್ವಾ ಅಂತ ನಿತಿನ್ ಗಡ್ಕರಿ ಅವರ ಐಡಿಯಾ. ಬಟ್ ಇದರಿಂದ ಅದೇ ತುಂಬ ಜನ ಸಾಮಾನ್ಯರಿಗೆ ಅದು ಸ್ವಿಚ್ ಆಗಲಿಕ್ಕೆ ತುಂಬ ಟೈಮು ತಗೊಳುತ್ತೆ, ತುಂಬ ಬರ್ಡನ್ನು ಆಗುತ್ತೆ ಎಲ್ಲರಿಗೂ. ಯಾಕಂದರೆ ಕಾರ್ಗಳಿಗೆ ದುಡ್ಡು ಕೊಡಬೇಕು ಅಲ್ವಾ, ಸುಮ್ಮನೆ ಗೌರ್ಮೆಂಟ್ ಕೊಡೋದಿಲ್ಲ. ಸೊ ಅದೇ ಇವಾಗ ಇದರಲ್ಲಿ ಪೊಲಿಟಿಕಲ್ ಥಿಂಗ್ಸ್ ಇದೆಯೋ ಅಥವಾ ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡೆನ್ಸಿನ ಕಡಿಮೆ ಮಾಡಬೇಕಂತಲೇ ಆ ಒಂದು ಜೆನ್ಯೂನ್ ರೀಸನಿಂದನೇ ಮಾಡ್ತಿದ್ದಾರೋ, ಅಥವಾ ಫುಲ್ಲು ಫ್ಯೂಯಲ್ನೇ ಕಟ್ ಮಾಡಿಬಿಟ್ಟು ಓನ್ಲಿ ಇಂಡಿಯಾದಲ್ಲಿ ಎಲೆಕ್ಟ್ರಿಕ್ ಗಾಡಿಗಳನ್ನ ಬೂಸ್ಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಇದೆಯೋ? ಇದ್ರ ಬಗ್ಗೆ ಎಲ್ಲ ಅದೇ ತುಂಬ ಜನ ಮಾತಾಡ್ತಿದ್ದಾರೆ, ಗೊತ್ತಿಲ್ಲ ಯಾವ ಥರ ಏನು ಅಂತೇಳಿ. ನಿನ್ನೆ ಲಾಂಚ್ ಮಾಡಿದ್ದಾರೆ E85 ಅಂತ, ಅಂದರೆ 15% ಆಕ್ಟೇನ್, 15% ಪೆಟ್ರೋಲು, 85% ಎಥನಾಲ್. ಅಂದರೆ ಹಾಲಿಗೆ ನೀರು ಹಾಕೋದು E20, ನೀರಿಗೇ ನೀವು ಹಾಲು ಹಾಕ್ತಾರಲ್ಲ ಅದು E85. ಅಂದರೆ ಪೆಟ್ರೋಲ್ಗೆ ಇದು ಹಾಕಿದ್ರೆ E20 ಯಾವುದು ಎಥನಾಲ್ಗೆ ಸ್ವಲ್ಪ ಪೆಟ್ರೋಲ್ 15% ಪೆಟ್ರೋಲ್ ಮಿಕ್ಸ್ ಮಾಡ್ತಾರೆ. E85 ನಿನ್ನೆ ಲಾಂಚ್ ಮಾಡಿದರೆ ಅಕ್ರಾಸ್ ಇಂಡಿಯಾ ಎಲ್ಲ ಕಡೆ ಇನ್ಮೇಲೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಹಳ್ಳಿಲಿ ಇರುವಂತಹ ಫ್ಯೂಯಲ್ ಪಂಪ್ಗಳಲ್ಲಿ ನಿಮಗೆ ಇನ್ಮೇಲೆ E85 ಸಿಗುತ್ತೆ. ಪ್ರೈಸ್ ಡ್ರಾಪ್ ಮಾಡಿದ್ದಾರೆ. ನನಗೇನದು ತುಂಬ
ರಿಮಾರ್ಕಬಲ್ ಪ್ರೈಸ್ ಅಂತ ಏನು ಅನಿಸಿಲ್ಲ, ಅಂದರೆ ತುಂಬ ಪ್ರೈಸ್ ಡೌನ್ ಆಯಿತು ಅಂತ ಅನಿಸಿಲ್ಲ. ಈಗೇನು 110 ರೂಪಾಯಿ ಇದೆ. ಸೊ 85 ರೂಪಾಯಿ 82 ರೂಪಾಯಿ 12 ಪೈಸೆಗೆ E85 ಪೆಟ್ರೋಲ್ ಕೊಡ್ತಾರಂತೆ. ಇನ್ನೂ ಸ್ವಲ್ಪ ಡೌನ್ ಮಾಡ್ಬೋದಿತ್ತು, ಯಾಕಂದರೆ ಡಿಪೆಂಡೆನ್ಸಿ ಕಡಿಮೆ ಆದಾಗ ಕಾಸ್ಟ್ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಕಡಿಮೆ ಆಗುತ್ತಲ್ವಾ. ಸೊ ಇನ್ನೂ ಕೂಡ ಒಂದು 60 ರೂಪಾಯಿ 70 ಅಥವಾ 50 ಈ ಥರ ಕೊಡಬಹುದಿತ್ತೇನೋ, ಗೊತ್ತಿಲ್ಲ. ಇದ್ರ ಬಗ್ಗೆ ಆರ್ಥಿಕ ತಜ್ಞರು ಅಥವಾ ಅವರೆಲ್ಲ ಮಾತಾಡಬೇಕು, ನಾವು ಮಾತಾಡಿದ್ರೆ ತಪ್ಪಾಗುತ್ತೆ. ಜನಸಾಮಾನ್ಯರಾಗಿ ನಾವು ಇಷ್ಟೇ, ಇನ್ನೂ ಏನೇನು ಫೇಸ್ ಮಾಡಬೇಕೋ ಗೊತ್ತಿಲ್ಲ. ಈ ವಿಡಿಯೋನ ತುಂಬ ಜನರಿಗೆ ರೀಚ್ ಆಗಿ ನೀವೆಲ್ಲ ಕಮೆಂಟ್ ಮೂಲಕ ನಿಮ್ಮ ಇಶ್ಯೂ ಆಗಿರ್ಬೋದು, ನಿಮ್ಗೆ ಏನು ಅನ್ಸುತ್ತೆ ಅಂತ ನೀವು ಹೇಳ್ಕೊಳಕ್ಕೆ ಶುರು ಮಾಡಿದ್ರೆ ಅವಾಗ ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋ ಎಥನಾಲ್ ಅಂದರೆ ಏನು, ಎಥನಾಲ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ, ನಮ್ಮ ಇಂಡಿಯಾ ಎಥನಾಲ್ಗೆ ಡಿಪೆಂಡೆನ್ಸಿ ಇದೆಯಾ, ಅದನ್ನು ಕೂಡ ಏನಾದರೂ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತಾ, ಅದನ್ನು ಕೂಡ ಇಂಪೋರ್ಟ್ ಮಾಡ್ಕೊಳುತ್ತೆ ಬೇರೆ ರಾಷ್ಟ್ರದಿಂದ, ಏನಕ್ಕೆ ಹಿಂಗೆ ಆಗ್ತದೆ, ಎಥನಾಲ್ ಯಾವ ಥರ ಪೆಟ್ರೋಲ್ಗೆ ಬ್ಲೆಂಡ್ ಆಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಹಾಕೋಣ. ಸೊ ಇಷ್ಟೇ, ಈ ವಿಡಿಯೋನ ರೀಚ್ ಮಾಡಿ ನೋಡುವ. ನಿಮ್ಮ ಫಸ್ಟ್ ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗತ್ತಲ್ವಾ ಏನೇನು ಇಶ್ಯೂ ಫೇಸ್ ಆಗ್ತಿದೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.